ಬಿಲ್ಡಿಂಗ್ ಕಟ್ಟಲು ಜಾಗ ಲೆವೆಲ್ ಮಾಡುವಾಗ ಪಕ್ಕದ ಕಟ್ಟಡದ ಫೌಂಡೇಶನ್ ಕುಸಿತಗೊಂಡ ಘಟನೆ ಬೆಂಗಳೂರಿನ ಪಟ್ಟೆಗಾರ ಪಾಳ್ಯದಲ್ಲಿ ನಡೆದಿದೆ. ಜಾಗ ಲೆವೆಲ್ ಮಾಡುವಾಗ ಪಕ್ಕದ 2 ಕಟ್ಟಡಗಳ ಫೌಂಡೇಶನ್ ಕುಸಿತಗೊಂಡು ಬಿಲ್ಡಿಂಗ್ ಬೀಳುವ ಆತಂಕ ತಲುಪಿದೆ. ಕಟ್ಟಡದ ಮಾಲೀಕರು ಜಾಗದ ಮಾಲೀಕರಿಗೆ ಮುಂಚಿತವಾಗಿ ತಿಳಿಸಿದ್ರು. ಜಾಗದ ಮಾಲೀಕ ಮಾತ್ರ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಫೌಂಡೇಶನ್ ಕುಸಿತಗೊಂಡ ಕಟ್ಟಡದಲ್ಲಿ ಒಟ್ಟು 5 ಕುಟುಂಬಗಳು ವಾಸವಿದ್ದು ಇದೀಗ ಅಷ್ಟು ಮಂದಿ ಆತಂಕದಲ್ಲಿ ದಿನ ಕಳೆಯಬೇಕಾದ ಸ್ಥಿತಿ ಎದುರಾಗಿದೆ. ಸ್ಥಳಕ್ಕೆ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾಕೃಷ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಟ್ಟಡದ ಮಾಲೀಕರು ಹಾಗೂ ಬಾಡಿಗೆದಾರರ ಶಾಸಕರ ಎದುರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸದ್ಯ ಮನೆಯವರಿಗೆ ಉಳಿದುಕೊಳ್ಳಲು ಪರ್ಯಾಯ ವ್ಯವಸ್ಥೆ ಮಾಡಲಾಗಿದ್ದು ಜಾಗದ ಮಾಲೀಕನ ವಿರುದ್ಧ ಗೋವಿಂದರಾಜನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲಿ ಬಿದ್ದಾಗ ಮನೆಯಲ್ಲಿ ಮಕ್ಕಳಿದ್ದಾವೆ, ಸಂಸಾರ ಇದೆ, ಆಚೆ ಹೋಗ್ರಿ ಅಂತ ಹೇಳೂ ಇಲ್ಲ. ತಾನ್ ಸೇಫ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಂಗಡಿ ಮುಚ್ಕೊಂಡು ಅಂಗಡಿದು ಗಾಡಿಗಳು ಈಗ ನೋಡಿ ಇಲ್ಲಿ ಇದ್ದಿದ್ ಗಾಡಿಗಳನ್ನು ಇಲ್ಲಿ ಡೈಲಿ ಇಲ್ಲೇ ನಿಲ್ತವೆ. ಆ ಗಾಡಿಗಳು 4-5 ಗಾಡಿ ಇದಾವೆ. ಆ ಗಾಡಿಗಳನ್ನ ಸೇಫ್ ಮಾಡ್ಕೊಂಡು ಅವನು ಹೋದೇ ಹೊರತು ಹೋಗಿದ್ದಾಗ್ಲಿಂದ ನಾವು ಫೋನ್ ಮಾಡ್ತಾ ಇದೀವಿ, ಇದೋ ಬಂದ್ವಿ ಅವ್ರ ಹೆಂಡತಿ ಹೇಳ್ತಾ ಇದಾರೆ ಬಂದ್ರು ಅಂತ ಹೇಳ್ಬಿಟ್ಟು ಹೋಗಿದ್ ನಾವು ಕಣ್ಣಾರೆ ನೋಡಿದೀವಿ ಸರ್. ನಾವು ನೋಡಿ ಮಕ್ಕಳನ್ನ ಆಚೆ ಕರ್ಕೊಂಡಿದೀವಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿಗೆ ಅಂತೇಳಿ ಸರ್ ಅವರು ಅಲ್ಲಿ ಇರಬೇಡ್ರಿ, ಎಲ್ಲಾನು ಆಚೆ ಬನ್ನಿ, ಬೆಳಗಿನ ಜಾವವರೆಗೂ ವೇಟ್ ಮಾಡಿ ಏನ್ ಮಾಡೋಣ ಇಂಜಿನಿಯರಿಂಗ್ ಹೇಳಿದ್ದಾರೆ. ಸೊ ಫರ್ದರ್ ಪ್ರೋಸೆಸ್ ಏನಿದೆ ಅಂತ ಹೇಳ್ಬಿಟ್ಟು ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.